ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು 1 ಮಂತ್ ಗ್ಯಾಪ್ ಆಯಿತು, ಯೂಟ್ಯೂಬ್ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. 1 ಮಂತ್ ಆಯಿತು. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಪದೇ ಪದೇ ಹೆಲ್ತ್ ಇಶ್ಯೂಸ್ ಆಗ್ತಾ ಇದ್ದಿದ್ದ ರೀಸನ್ನಿಂದ ನಾನು ವಿಡಿಯೋಸ್ಗಳನ್ನ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ, ಸಾಮಾನ್ಯಕ್ಕೆ ಇವಾಗ ಫಿಶರ್ ಸರ್ಜರಿ ಆಗತ್ತಲ್ವಾ, ಫಿಶರೆಕ್ಟೊಮಿ ಅಂತ ಹೇಳ್ತಾರೆ. ಆಮೇಲೆ ಹೆಮರಾಯ್ಡ್ ಸರ್ಜರಿ ಎಲ್ಲ ಆಗಿರತ್ತಲ್ವ, ಪೈಲ್ ಸರ್ಜರಿ ಅಂತ ಹೇಳ್ತಾರಲ್ವ. ಸೊ ಈ ಫಿಶರೆಕ್ಟೊಮಿ ಆದಾಗ ಅದಾದ್ಮೇಲೆ ಹೇಗಿರುತ್ತೆ ರುಟೀನ್ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅವರು ಸಹ ಇದನ್ನ ನೋಡ್ಬಿಟ್ಟು ಇದೇ ಥರ ಫಾಲೋ ಮಾಡಿದ್ರೆ ಅವರು ಸಹ ಬೇಗನೆ ಅದರಿಂದ ಗುಣಮುಖರಾಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನನಗೂ ಅಷ್ಟೇ ಫಿಶರೆಕ್ಟೊಮಿ ಆಯಿತು. ಯಾವಾಗ ಅಂತ ಹೇಳಿದ್ರೆ October 28, 2024 ದೀಪಾವಳಿ ಹಬ್ಬಕ್ಕೆ 2 ದಿನ ಮುಂಚೆ ಫಿಶರೆಕ್ಟೊಮಿ ಮಾಡಿಸಿರೋದು. ಇಲ್ಲೇ ಬ್ಯಾಂಗ್ಳೂರಲ್ಲಿ ಸ್ಮೈಲ್ಸ್ ಹಾಸ್ಪಿಟಲ್ ಅಂತ ಇದೆ, ಅದರದ್ದೇ ಹಾಸ್ಪಿಟಲ್ ಅದು. ಸೊ ಅಲ್ಲಿ ಲೇಸರ್ ಸರ್ಜರಿ ಮಾಡಿಸಿರೋದಾಯ್ತಾ. ಸೊ ಲೇಸರ್ ಸರ್ಜರಿನೇ ಏನಕ್ಕೆ ಚೂಸ್ ಮಾಡಿರೋದು ಅಂತ ಹೇಳಿದ್ರೆ, ಆ ಲೇಸರ್ ಸರ್ಜರಿ ಮಾಡಿಸೋದ್ರಿಂದ ಒಂದು ಪೇಯ್ನ್ ಇರಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಬ್ಲೀಡಿಂಗ್ ಇರಲ್ಲ. ಬ್ಲೀಡಿಂಗ್ ಇದ್ರೂ ಸಹ ಸ್ವಲ್ಪ ಕಮ್ಮಿ ಇರತ್ತೆ. ಮಾಮೂಲಿ ಟ್ರೆಡಿಷನಲ್ ಮೆಥಡ್ಗೆ ಹೋದ್ರೆ ತುಂಬಾನೇ ಬ್ಲೀಡಿಂಗ್ ಇರುತ್ತೆ, ತುಂಬಾನೇ ಪೇಯ್ನ್ ಇರುತ್ತೆ, ಅಂಡ್ ಸೇಮ್ ಡೇ ಡಿಸ್ಚಾರ್ಜ್ ಆಗಲ್ಲ. ಈ ಲೇಸರ್ ಸರ್ಜರಿ ಮಾಡಿಸೋದ್ರಿಂದ ಸೇಮ್ ಡೇ ಡಿಸ್ಚಾರ್ಜ್ ಮಾಡ್ತಾರೆ. ಬೆಳಿಗ್ಗೆ ಹೋಗಿ ನೀವು ಸರ್ಜರಿ ಮಾಡಿಸ್ಕೊಂತೀರಾ, ನಿಮ್ಗೆ ಈವ್ನಿಂಗ್ ಒಂದು 6-7 ಹಂಗೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ಸೊ ಈ ಎಲ್ಲ ರೀಸನ್ ಇಂದ ನಾನು ಲೇಸರ್ ಸರ್ಜರಿಗೆ ಹೋದೆ. ಸೊ ಕಾಸ್ಟ್ಲಿ ಇರತ್ತೆ, ಬಟ್ ಸ್ವಲ್ಪ ಬೆಟರ್ ಅನ್ಸುತ್ತೆ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ನಾನು ಅಲ್ಲಿಗೆ ಹೋದೆ ಆ್ಯಂಡ್ ಸರ್ಜರಿ ಆಯಿತು. ಸೊ ಸರ್ಜರಿ ಆಗಿದ್ದ ದಿನ ಅನಸ್ತೇಷಿಯಾ ಕೊಟ್ಟಿರ್ತಾರಲ್ವ, ಸ್ಪೈನಲ್ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಸೊ ಅನಸ್ತೇಷಿಯಾ ಪವರ್ ಇರೋವರೆಗೂ ಸಹ ನಮಗೆ ಫುಲ್ ಗಿಡ್ಡಿನೆಸ್ ಇರುತ್ತೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ಆ ಅನಸ್ತೇಷಿಯಾ ಪವರ್ ನಮ್ಮ ಬಾಡಿನಲ್ಲಿ ಇರೋದ್ರಿಂದ ನಮಗೆ ಆ ಥರ ಡಿಸಿನೆಸ್ ಎಲ್ಲ ಬರ್ತಾ ಇರತ್ತೆ. ನಿಂತ್ಕೊಂಡ್ರೆ ಹಿಂಗೆ ತಲೆ ಸುತ್ತದಂಗೆ ಆಗತ್ತೆ, ಕಣ್ಕತ್ಲೆ ಬಂದಂಗೆ ಆಗತ್ತೆ, ಫುಲ್ ಬಾಡಿ ಎಲ್ಲ ಸ್ವೆಟ್ ಆಗತ್ತೆ. ಅದೆಲ್ಲ ನಾರ್ಮಲ್ಲು, 1 ದಿನ ಇರತ್ತಷ್ಟೇ, ಆಮೇಲೆ ಅದು ಸರಿ ಆಗೋಗ್ಬಿಡತ್ತೆ. ಆ್ಯಂಡ್ ಫುಡ್ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಪೈಸಿ ಅನ್ನೋದನ್ನ ತಿನ್ನಲೇಬಾರ್ದು. ಒಂದು 2 to 3 months ವರೆಗೆ ಮೇಂಟೈನ್ ಮಾಡಬೇಕು, ಸ್ಪೈಸಿನ ತಿನ್ನಬಾರ್ದು. ಬಟ್ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಏನು ನಾನ್ ವೆಜ್ ಎಲ್ಲ ಏನು ತಿಂದಿಲ್ಲ. ವೆಜಿಟೇಬಲ್ ಕರಿ ಅಂತ ಹೇಳಿದ್ರೆ ಚಿಲ್ಲಿ ಹಾಕಿರುವಂಥ ವೆಜಿಟೇಬಲ್ ಕರಿನೇ ನಾನು ತಿಂತಾ ಇದ್ದೆ. ಸೊ ಅದು ನಾನು ಮಾಡಿರೋ ಮೊದಲನೇ ಮಿಸ್ಟೇಕು. 25 days ತಿಂದಿದ್ದೀನಿ ನಾನು. ಸರ್ಜರಿ ಆದಮೇಲೆ 25 days ಆ ಥರನೇ ತಿಂದಿದ್ದೀನಿ. ಮತ್ತಿನ್ನೊಂದು ಏನು ಅಂತ ಹೇಳಿದ್ರೆ, ಜಾಸ್ತಿ ಫ್ರೂಟ್ಸ್ ತಿನ್ನಬೇಕು, ಜಾಸ್ತಿ ರಾ ವೆಜಿಟೇಬಲ್ಸ್ ತಿನ್ನಬೇಕು, ಫೈಬರ್ ಕಂಟೆಂಟ್ ನಮ್ಮ ಬಾಡಿಗೆ ಜಾಸ್ತಿ ಹೋಗಬೇಕು. ಕಾನ್ಸ್ಟಿಪೇಷನ್ ಆಗಬಾರ್ದು ಅಂತ ಹೇಳಿನೇ ಅವರು ಒಂದು ಸಿರಪ್ನ ಎಲ್ಲ ಕೊಡ್ತಾರೆ, ಸಿರಪ್ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಮತ್ತದೇನೋ ಪೌಡ್ರ್ ಥರ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಟ್ ಅಂದರೂ ಸಹ ಆ ಟ್ಯಾಬ್ಲೆಟ್ ಪವರ್ಗಳಿಂದ ನಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಆದಷ್ಟು ನೀರು ಕುಡಿಬೇಕು. ಒಂದು 4 ಲೀಟ್ರಷ್ಟಾದರೂ ನೀರು ಕುಡಿಲೇಬೇಕು ಡೈಲಿ. ನೀವು ಯಾವ ಥರನಾದ್ರೂ ನೀರನ್ನು ತಗೊಳ್ಬೋದು, ಮಜ್ಜಿಗೆ ಥರ ತಗೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಜ್ಯೂಸ್ಗಳ ಇದರಲ್ಲಿ ತಗೊಳ್ಬೋದು. ಯಾವ ಥರನಾದ್ರೂ ಒಟ್ಟಿನಲ್ಲಿ ಲಿಕ್ವಿಡ್ ಕಂಟೆಂಟ್ ನಮ್ಮ ಬಾಡಿಗೆ ಜಾಸ್ತಿ ಹೋಗಬೇಕು. ಒಂದು 15 ದಿನನಾದರೂ ಅಟ್ಲೀಸ್ಟ್ ಚಿಲ್ಲಿ ಹಾಕ್ದಿರುವಂಥ ಕರಿ ಎಲ್ಲ ತಿನ್ಬೇಕಾಗತ್ತೆ. ಅಂತ ಹೇಳಿದ್ರೆ ಗಂಜಿ ಮಾಡ್ಕೊಂಡು ತಿನ್ನೋದು, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ರಾ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡಿಕೊಂಡು ಅದನ್ನ ತಿನ್ನೋದು, ಇಲ್ಲ ಅಂತ ಹೇಳಿದ್ರೆ ರಾ ವೆಜಿಟೇಬಲ್ಸ್ನೇ ತಿನ್ನೋದು, ಇಲ್ಲ ಅಂತ ಹೇಳಿದ್ರೆ ಫ್ರೂಟ್ಸ್ಗಳನ್ನ ತಿನ್ನೋದು, ಜ್ಯೂಸಸ್ಗಳನ್ನ ಕುಡಿಯೋದು. ಸೊ ಈ ಥರ ಒಂದು 15 days ವರೆಗೆ ನಮ್ಮ ರುಟೀನನ್ನು ನಾವು ಇಟ್ಕೊಂಡಿರ್ಬೇಕಾಗತ್ತೆ. ನಾನೇನು ಮಾಡಿದ್ದೆ ಅಂತ ಹೇಳ್ತೀನಿ. ನಾನು ಅದೇ ಒಂದು 25 days ವರೆಗೂ ಆ ಥರದ ಕರಿನ ತಿಂದೆ, ಚಿಲ್ಲಿ ಹಾಕಿರುವಂಥ ಕರಿ. ಆಮೇಲೆ ನನಗದು ಪೇಯ್ನ್ ಕಮ್ಮಿ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಬಾಯ್ಲ್ಡ್ ರೈಸ್ ಬರುತ್ತಲ್ವಾ, ಕುಚಿಲಕ್ಕಿ ಅಂತ ಹೇಳ್ತಾರೆ. ಸೊ ಅದನ್ನು ತೊಗೊಂಡು ಬಂದ್ಬಿಟ್ಟು ಗಂಜಿ ಮಾಡಿಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. 25 days ಆದ ನಂತರ ಅದನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ 1 month, ನೆಕ್ಸ್ಟ್ 1 month
ಅಂತ ಹೇಳಿದ್ರೆ 2 ತಿಂಗಳವರೆಗೂ ನನಗೆ ಸ್ವಲ್ಪ ಸ್ವಲ್ಪ ಪೇಯ್ನ್ ಇತ್ತು. ಬಟ್ ಆಮೇಲೆ ಪೇಯ್ನ್ ಎಲ್ಲ ಕಮ್ಮಿ ಆಯಿತು. ಆಮೇಲೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಫಿಶ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಡಾಕ್ಟರು 1 ಮಂತ್ ಆದಮೇಲೆ, ಸರ್ಜರಿ ಆಗಿ 1 ಮಂತ್ ಆದಮೇಲೆ ಫಿಶ್ ಅನ್ನ ತಿನ್ಬೋದು ಅಂತ ಹೇಳಿದ್ರು. ಬಟ್ ನಾನು ಹಂಗೂ 2 ಮಂತ್ಸ್ ಆದಮೇಲೆ ಫಿಶ್ ಅನ್ನ ತಿನ್ನೋದಕ್ಕೆ ಟ್ರೈ ಮಾಡಿದೆ. ನಂಗೆ ಏನೂ ಸಹ ಆಗಿಲ್ಲ, ದೇವರ ಅನುಗ್ರಹದಿಂದ ನನಗೇನು ಆಗಿಲ್ಲ. ನಾನು ಫಿಶ್ ತಿಂದೆ, ನನಗೇನು ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಅಂದರೆ ನಾನು ಫುಲ್ಲು ನನಗೆ ಪೇಯ್ನ್ ಕಮ್ಮಿ ಆದ ಮೇಲೆ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಅಲ್ಲಿವರೆಗೂ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಬರೀ ಕುಚ್ಚಲಕ್ಕಿ ಗಂಜಿ, ರಾ ವೆಜಿಟೇಬಲ್ಸು, ಸಲಾಡು ಮತ್ತು ಫ್ರೂಟ್ಸು ನಾನು ಆ್ಯಪಲ್ ತಿಂತಿದ್ದೆ, ಆರೆಂಜ್ ತಿಂತಿದ್ದೆ, ಬನಾನಾ ತಿಂತಿದ್ದೆ. ಫ್ರೂಟ್ಸ್ ಆಲ್ಮೋಸ್ಟ್ ಎಲ್ಲದನ್ನೂ ತಿಂತಾ ಇದ್ದೆ ನಾನು. ನನ್ನ ರೂಟೀನನ್ನು ಈ ಥರ ಇಟ್ಕೊಂಡಿದ್ದೆ. ಬಟ್ ಕುಚ್ಚಲಕ್ಕಿ ಗಂಜಿ ನಂಗೆ ಸೇರ್ತಾನೆ ಇರಲಿಲ್ಲ. 1 ವೀಕ್ ಚೆನ್ನಾಗಿತ್ತಾಯ್ತಾ, 1 ವೀಕ್ ಚೆನ್ನಾಗಿ ಅನಿಸ್ತು, ಆಮೇಲೆ ನನಗೆ ಸೇರ್ತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ವೆಜಿಟೇಬಲ್ಸ್ದು ಪಲ್ಯ ಥರ ಮಾಡ್ಕೊತ ಇದ್ರೆ, ಅಂದರೆ ನಮ್ಮಮ್ಮ ಬಂದಿದ್ರು, ನಂಗೆ ಪಲ್ಯ ಥರ ಮಾಡಿ ಕೊಡ್ತಾ ಇದ್ರು. ಅದಕ್ಕೇನು ಚಿಲ್ಲಿ ಎಲ್ಲ ಏನೂ ಆಗ್ತಾ ಇರಲ್ಲ. ಚೂರು ಸ್ಪೈಸಿ ಸಹ ಸೇರಿಸ್ದೇನೆ ಆ ಒಂದು 2nd ಮಂತಲ್ಲಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ 2 ಮಂತ್ಸಿಗೆ ಫುಲ್ಲು ಕ್ಲಿಯರ್ ಆಗೋಯ್ತು, ಏನೂ ಸಹ ಪ್ರಾಬ್ಲಮ್ ಆಗಿಲ್ಲ. ನಾನು ಇವಾಗಲೂ ಸಹ ನಾನು ಹೇಗೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನನ್ನ ಬಾಡಿನ ನಾನು ಫುಲ್ಲು ಹೈಡ್ರೇಟ್ ಆಗಿನೇ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಬಾಡಿ ಎಷ್ಟು ಹೈಡ್ರೇಟ್ ಆಗಿರತ್ತೆ ಅಷ್ಟು ಒಳ್ಳೆಯದು. ನಾವು ಎಷ್ಟು ಡಿಹೈಡ್ರೇಟ್ ಆಗುತ್ತೀವಿ ಅಷ್ಟು ನಮ್ಮ ಬಾಡಿನ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬಂದು ಹಿಂಡ್ತವೆ. ಸೊ ಅದರಿಂದಾಗಿ ಆದಷ್ಟು ಹೈಡ್ರೇಟ್ ಆಗಿರೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಜಾಸ್ತಿ ನೀರನ್ನು ಕುಡೀರಿ. ಅದರಲ್ಲೂ ಬೇಸಿಗೆ ಟೈಮ್ನಲ್ಲಂತೂ ಇನ್ನೂ ಜಾಸ್ತಿ ನೀರನ್ನೇ ಕುಡಿಬೇಕು. ನಂಗೆ ಇವಾಗ ಒಂದು ಸ್ವಲ್ಪ ನೀರೇನಾದರೂ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಫುಲ್ಲು ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ, ನಂಗೆ ನೀರು ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಥರ ನನ್ನ ಆಫ್ಟರ್ ಫಿಶರ್ ಸರ್ಜರಿ ರೂಟೀನ್ ಇತ್ತು. ಸೊ ನೀವು ಸಹ ಇದನ್ನು ಫಾಲೋ ಮಾಡೋದ್ರಿಂದ ಮೇ ಬಿ ನಿಮಗೂ ಸಹ ಏನಾದರೂ ಪೇಯ್ನ್ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ಉರಿ ಏನಾದರೂ ಇದ್ರೆ, ಬ್ಲೀಡಿಂಗ್ ಆಗ್ತಾ ಇದ್ರೆ, ಸೊ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ, ನಿಮಗೂ ಸಹ ಒಳ್ಳೆಯದಾಗತ್ತೆ. ಈ ಒಂದು ರೂಟೀನನ್ನೇ ನೀವು ಸಹ ಫಾಲೋ ಮಾಡಿ. ಆ್ಯಂಡ್ ಇನ್ನೊಂದು 1 ಮೋರ್ ಥಿಂಗ್ ಏನು ಅಂತ ಹೇಳಿದ್ರೆ, ನನಗೆ ಎಕ್ಸಸೈಸ್ ಮಾಡೋದಕ್ಕೆ ಹೇಳಿದರು ಮತ್ತು ವಾಕ್ ಮಾಡೋದಕ್ಕೆ ಹೇಳಿದರು. ವಾಕ್ ಮಾಡೋದು ತುಂಬಾ ಒಳ್ಳೆಯದು. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ನಮಗೆ ಪೇಯ್ನ್ ರಿಲೀಫ್ ಆಗೋದೇ ವಾಕ್ ಮಾಡೋದ್ರಿಂದ. ಸೊ ವಾಕ್ ಮಾಡಬೇಕು, 1 ಅವರ್ ವಾಕ್ ಮಾಡಬೇಕು ಡೈಲಿ. 1 ಅವರ್ ವಾಕ್ ಮಾಡಿ ಆದಮೇಲೆ ನಾವು ಮಾರ್ನಿಂಗು ಬೆಳಿಗ್ಗೆ ಎದ್ದ ತಕ್ಷಣನೇ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಯಾವುದು ಅಂತ ಹೇಳಿದ್ರೆ ಕೀಗಲ್ಸ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಅಶ್ವಿನಿ ಮುದ್ರಾ ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ ಏನಲ್ ರೀಜನ್ ಏನಿರುತ್ತೆ, ಸರ್ಜರಿ ಆಗಿರೋ ರೀಜನ್ ಏನಿರುತ್ತೆ ಅದನ್ನು ಫುಲ್ಲು ಕಾಂಟ್ರಾಕ್ಟ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು. ಬಟಕ್ಸ್ನ ಏನು ಮೂಮೆಂಟ್ ಇರಲ್ಲ, ಜಸ್ಟ್ ಆ ಏನಲ್ ರೀಜನ್ ಇರುತ್ತಲ್ವ, ಸೊ ಅದನ್ನು ಕಾಂಟ್ರಾಕ್ಟ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು. ಸೊ ಇದನ್ನ ಅಶ್ವಿನಿ ಮುದ್ರಾ ಅಂತ ಹೇಳ್ತಾರೆ. ಅಂಡ್ ನೀವು ಯೂಟ್ಯೂಬಲ್ಲಿ ಬೇಕಾದ್ರೆ ಸರ್ಚ್ ಮಾಡ್ಬೋದು. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ಕಾಂಟಿನೆನ್ಸ್ ಏನಾದರೂ ಇದ್ರೆ, ಈ ಥರ ಸರ್ಜರಿ ಮಾಡಿಸಿದಾಗ ಇನ್ಕಾಂಟಿನೆನ್ಸ್ ಇರುತ್ತೆ. ಸೊ ಇನ್ಕಾಂಟಿನೆನ್ಸ್ ಏನಾದರೂ ಇದ್ರೆ ಅದು ಕಮ್ಮಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಪೇಯ್ನ್ ಸಹ ಕಮ್ಮಿ ಆಗುತ್ತೆ. ಸೊ ಈ ಎಕ್ಸಸೈಸ್ ಸಹ ಮಾಡಬೇಕು. ಆ್ಯಂಡ್ ವಾಕ್ ಈಸ್ ಮ್ಯಾಂಡೇಟರಿ, ವಾಕ್ ಮಾಡಲೇಬೇಕು. ಈ ಥರ ನೀವು ಸಹ ಫಾಲೋ ಮಾಡಿದ್ರೆ ಬೇಗ ನಿಮ್ಮ ಏನು ಆಫ್ಟರ್ ಸರ್ಜರಿ ಪೇಯ್ನ್ ಎಲ್ಲ ಏನಿರುತ್ತೆ ಅದು ಸಹ ಗುಣ ಆಗತ್ತೆ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.